ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತಾ ಇವತ್ತು 11 o'clock ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ಎಲ್ಲ ಕೆಲಸ ಮುಗೀತು ಮತ್ತು ಪೂಜೆನೂ ಮುಗೀತು. ಪೂಜೆ ಎಲ್ಲ ಮುಗಿಸಿ ಇವಾಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ, ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತೇ ದೇವಸ್ಥಾನಕ್ಕೆ ಹೋಗಿ ಬಂದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾಯಿತು. ರೆಸ್ಟ್ ಮಾಡಿ ಇವಾಗ ಸ್ವಲ್ಪ ಮೈಸೂರು ಪಾಕ್ ಮಾಡಬೇಕು ಅನಿಸ್ತಾಯಿತ್ತು, ಹಾಗಾಗಿ ಮೈಸೂರು ಪಾಕ್ ಮಾಡೋಣ. 1 ಕಪ್ ಕಡಲೆ ಹಿಟ್ಟು, 2 ಕಪ್ ಸಕ್ಕರೆ, 1.5 ಕಪ್ ತುಪ್ಪನ ಕಾಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಇವಾಗ 1.5 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡೋದ್ರಿಂದ ಗಂಟು ಬರಲ್ಲ, ಹಾಗಾಗಿ ತುಪ್ಪನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಕಡೆಗೆ 2 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಮತ್ತು 2 ಕಪ್ ಸಕ್ಕರೆಗೆ 1 ಕಪ್ ನೀರು, ಇವಾಗ 1 ಕಪ್ ನೀರು ಹಾಕಿ ಇದನ್ನು ಸಕ್ಕರೆ ಕರಗೋ ತನಕ ನೀಟಾಗಿ ಮಿಕ್ಸ್ ಮಾಡೋಣ. ಸಕ್ಕರೆ ಕರಗೋ ತನಕ ಸ್ವಲ್ಪ ಹಾಗೇ ಕೈ ಆಡಿಸ್ತಾ ಇರಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದು ಒಂದೇಳೆ ಪಾಕ ಬರೋ ತನಕ ಈ ಥರ ಚೆನ್ನಾಗಿ ಕುದಿಸ್ಬೇಕು. ನೋಡಿ ಹೇಗೆ ಬಂದಿದೆ ಅಂತ. ನೋಡಿ, ಪಾಕ ಬಂದಿದೆ. ನೋಡಿ ಈ ಥರ. ಇವಾಗ ಇದಕ್ಕೆ ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರ್ ಹಾಕೋಣ. ಇದು ಆಪ್ಷನಲ್ಲು, ಫ್ಲೇವರ್ಗೋಸ್ಕರ. ಇದಕ್ಕೆ ಇವಾಗ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಇದನ್ನು ಕಡಿಮೆ ಉರಿಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇದನ್ನು ಕೈ ಬಿಡ್ದಾಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ಇವಾಗ ಈ ತುಪ್ಪ ಹಾಕ್ತಾ ಇದ್ದೀನಿ. ಇವಾಗ ಕಡಲೆ ಹಿಟ್ಟು ತುಪ್ಪನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಬರ್ತಾ ಇದೆ.
ಥರ ಮನೇಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ತಿನ್ನೋಕ್ಕೆ ಮನಸ್ಸೇ ಆಗಲ್ಲ. ಮತ್ತು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೋತಾ ಇದ್ದೀನಿ. ಒಂದೇ ಸಲ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಬೇಕು. ಇದು ತಳ ಬಿಡಬೇಕು, ಅಲ್ಲಿ ತನಕ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ಆವಾಗಲೇ ಮೈಸೂರು ಪಾಕು ಚೆನ್ನಾಗಿ ಬರೋದು. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪನೇ ತಳ ಬಿಡ್ತಾ ಇದೆ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ. ನೋಡಿ, ಇವಾಗ ತಳ ಬಿಡ್ತಾ ಇದೆ. ಕಡಿಮೆ ಸಾಮಗ್ರಿಗಳಲ್ಲಿ ಮಾಡ್ಕೋಬೋದು ಮನೇಲೆ. ಎಣ್ಣೆಲೂ ಮಾಡ್ಕೋಬೋದು ಇದನ್ನು. ಆದರೆ ನಾನು ಇದನ್ನು ತುಪ್ಪದಲ್ಲಿ ಮಾಡ್ಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಇಲ್ಲಾಂದ್ರೂ ಒಂದು 15 ದಿನ 20 ದಿನ ಇಟ್ಕೋಬೋದು ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಸಾಫ್ಟಾಗಿ. ಮತ್ತು ಇವಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ನಾವು ಎಷ್ಟು ತುಪ್ಪ ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಕಂಪ್ಲೀಟಾಗಿ ತಳ ಬಿಟ್ಟಿದೆ. ಇವಾಗ ಇದನ್ನು ಒಂದು ಕೇಕ್ ಮೊಲ್ಡ್ಗೆ ಸ್ವಲ್ಪ ತುಪ್ಪನ ಅಪ್ಲೈ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ನೀಟಾಗಿ ಹಚ್ಚಬೇಕು, ಇಲ್ಲ ಅಂದರೆ ಅಂಟ್ಕೊಬಿಡುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿದೆ. ಇವಾಗ ಒಂದು ಸ್ಪೂನಿಂದ ನೀಟಾಗಿ ಎಲ್ಲ ಕಡೆ ಹರಡೋಣ. ನೋಡಿ, ಇವಾಗ ಎಲ್ಲ ಕಡೆ ಹರಡಿದ್ದೀನಿ. ಇವಾಗ ಒಂದು ಚಾಕುವಿನಿಂದ ನೀಟಾಗಿ ಕಟ್ ಮಾಡೋಣ. ಸ್ವಲ್ಪ ಬಿಸಿ ಇದೆ. ನೋಡಿ, ಕಟ್ ಮಾಡೋದಾಗಿದೆ. ಇವಾಗ ಇದನ್ನು ಇಲ್ಲಾಂದರೆ ಒಂದು 15ರಿಂದ ಒಂದು 20 ನಿಮಿಷ ಬಿಡೋಣ. ಸ್ವಲ್ಪ ತಣ್ಣಗಾಗಬೇಕಿದು. ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಇವಾಗ ಒಂದು 15 ನಿಮಿಷ ಆಗಿದೆ. ಇದನ್ನು ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ. ಪೀಸಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಈ ಥರ ಮನೇಲೇ ಮಾಡೋದ್ರಿಂದ
ಎಲ್ಲ ಇಷ್ಟಪಟ್ಟು ತಿಂತಾರೆ. ಫ್ರೆಂಡ್ಸ್ ಬನ್ನಿ ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ ನೋಡೋಣ. ಸೂಪರ್ ಆಗಿ ಬಂದಿದೆ, ಸಾಫ್ಟ್ ಆಗಿದೆ, ಬಾಯಿಗಿಟ್ರೆ ಹಾಗೆ ಕರಗೋಗುತ್ತೆ. ಮತ್ತೆ ತುಪ್ಪದ ಫ್ಲೇವರ್ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ, ಸೂಪರ್ ಆಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.